ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡುವುದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಹಾಗೆ ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿರಿ. ಈ ವ್ಲಾಗ್ ಬಂದ್ಬಿಟ್ಟು ರೀ ಸಂಡೇ ರೀ. ನಾವು ಬೆಳಿಗ್ಗೆ ಚರ್ಚಿಗೆ ಹೋಗ್ತೀವಿ. ಅದಕ್ಕೆ ಬೆಳಿಗ್ಗೆ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ರೀ. ಆದರೆ ಅಡುಗೆ ಮನೆಗೆ ಅದು ಗಂಜಿ ಎಲ್ಲ ಮಾಡೀನಿ. ಮತ್ತು ಆಮೇಲೆ ಹಂಗೆ ಆಗಿಬಿಟ್ಟೈತೆ. ನನಗೆ ಏನಪ್ಪ ಇದು ಅಡುಗೆ ಮನೆಯದು ಕೆಲಸನೇ ಮುಗಿಯಲ್ಲ ಅಂತ ಅಂದ್ಕೊಂಡು ಇರಲಿ ಬಿಟ್ಬಿಡು, ಫಸ್ಟ್ ಚರ್ಚಿಗೆ ಕರೆಕ್ಟ್ ಟೈಮ್ ಹೋಗೋಣ ಅಂತೇಳಿ ನಮ್ಮ ಯಜಮಾನ್ರು ಬೈತಿದ್ದಾರೆ ರೀ. ಇನ್ನು ನಾನು ಬಂದು ಉಳಿದಿದ್ದ ಕೆಲಸ ನೋಡ್ಕೊಳ್ಳೋಣ ಬಿಡು ಅಂತೇಳಿ ಬಿಟ್ಟು ಹೋಗ್ಬಿಟ್ಟೆ ರೀ ಚರ್ಚಿಗೆ. ಇನ್ನು ಹೋಗಿ ಬಂದಮೇಲೆ ಏನಾಗ್ತೈತೆ ರೀ, ಭಯಂಕರವಾಗಿ ಹೊಟ್ಟೆ ಹಸಿವಾಗ್ತೈತೆ. ಅದು ಸಂಡೇ ಬಂದುಬಿಟ್ಟು ರೀ, ಬೆಳಗ್ಗೆ ನಾವು ಗಂಜಿ ಕುಡಿದ್ರೆ ಕುಡಿತೀವಿ, ಇಲ್ಲಾಂದರೆ ಇಲ್ಲ. ಮಕ್ಳಿಗೆ ಮಾತ್ರ ಕಂಪಲ್ಸರಿ ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಇನ್ನು ಮನೆಗೆ ಬರೋಕ್ಕಿಲ್ಲ ರೀ, ಭಾಳ ಹೊಟ್ಟೆ ಹಸಿವಾಗ್ಬಿಟ್ಟೈತೆ. ಅದಕ್ಕೆ ನಮ್ಮ ಯಜಮಾನ್ರು ಹೋಗಿ ಚಿಕನ್ ತೊಗೊಂಡು ಬರ್ತೀನಿ, ನೀನು ಬೇಗ ಅಡುಗೆ ಮಾಡು ಅಂತ ಹೇಳಿದ್ರು. ಸರಿ ಅಂತೇಳಿ ಅವರು ಚಿಕನ್ ತರಕ್ಕೆ ಹೋಗಿದ್ದಾರೆ ರೀ. ನಾನು ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೀನಿ. ಯಾಕೆಂದರೆ ಅನ್ನ ಆಗಿಬಿಟ್ರೆ ಬೇಗ ಚಿಕನ್ ಆಗಿಬಿಡ್ತೈತೆ ಅಂತೇಳಿ ನಾನು ಅನ್ನಕ್ಕೆ ಇಟ್ಟಿದ್ದೀನಿ. ಇನ್ನು ಹಾಗೆ ಬೆಳಿಗ್ಗೆ ಪಾತ್ರೆ ತೊಳೆದಿದ್ದೆ ರೀ. ಆ ಪಾತ್ರೆ ಎಲ್ಲ ಸ್ಟ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ನಾನು ಸಣ್ಣ ಮಗಳು ಆಡ್ಕೊತಾ ಇದ್ದಾಳೆ ರೀ. ಯಾಕೆ ನಿನ್ನ ಫ್ರೆಂಡ್ ಎಲ್ಲಿದ್ದಾಳೆ ಅಂತ ಕೇಳಿದ್ರೆ, ಇಲ್ಲಮ್ಮ ಹೊರಗಡೆ ಹೋಗಿದ್ದಾಳೆ ಆಡೋಕ್ಕೆ ಅಂತ ಹೇಳಿದ್ದಾಳೆ. ಮತ್ತು ಕರಿಬೇಕಲ್ಲ ಅಂದರೆ, ಇಲ್ಲಮ್ಮ ಕರಿತಾ ಇದ್ದರೆ ಬರ್ತಾ ಇಲ್ಲ ಅಂತ ನನ್ನ ಚಿಕ್ಕ ಮಗಳು ಹೇಳಿ, ನಾನು ಗೊಂಬೆನ ಎತ್ಕೊಂಡು ಗೊಂಬೆಗೆ ಆಟ ಆಡಿಸ್ತಾ ಇದ್ದಾಳೆ ರೀ. ಅದೇ ತನ್ನ ಮಗು ಅಂತೆ, ಅದಕ್ಕೆ ಅಳಬೇಡ ಅಂತ ಹೇಳಿ ಆ ಗೊಂಬೆಗೆ ಹೇಳ್ತಾ ಇದ್ದಾಳೆ. ಇನ್ನು ಅಷ್ಟರಲ್ಲಿ ನಾನು ಗಂಜಿ ಬಸ್ದು ಅನ್ನ ಅರಳಾಕಿಟ್ಟಿದ್ದೀನಿ ರೀ. ಇನ್ನು ಅದು ಅನ್ನ ರೆಡಿ ಆಗಿಬಿಡ್ತು. ಇನ್ನೊಂದು ಸೈಡ್ ನಮ್ಮ ಯಜಮಾನ್ರು ಚಿಕನ್ ತೊಗೊಂಡು ಬಂದಿದ್ರು. ಇನ್ನು ಚಿಕನ್ನು ನಮ್ಮ ಯಜಮಾನ್ರು ಇಲ್ಲ ಸಣ್ಣಗಾಗಿ ಕಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೂ ನನಗೇನೋ ಸಮಾಧಾನ ಆಗೋದಿಲ್ಲ ರೀ. ಯಾಕೆಂದರೆ ಅದರಲ್ಲಿ ಏನಾನ ಕಳ್ಳುಗಳು ಏನಾನಿದ್ರೆ ಕ್ಲೀನ್ ಮಾಡಿಬಿಡ್ತೀನಿ. ಊಟ ಮಾಡುವಾಗ ಅದೇನಾನ ಬಂತಂದರೆ ತಿನ್ನೋಂಗೆ ಅನಿಸೋದಿಲ್ಲ. ಹಂಗಂತೇಳಿ ಇನ್ನು ನೋಡಿ ನಾನು ಸ್ವಲ್ಪ ದಪ್ಪ ಇರೋ ಪೀಸ್ಗಳೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ರೀ. ಯಾಕೆಂದರೆ ನಮ್ಮ ಮಕ್ಕಳು ತಿಂತಾರಲ್ಲ ರೀ, ಅದೇನಾನ ಹಂಗೆ ನಿಂಗ್ಬಿಟ್ಟಿದ್ದಾರೆ ಅಂದರೆ ಮತ್ತೆ ಕಷ್ಟ. ಒಂದು ಟೈಮ್ ನಮ್ಮ ತಂಗಿ ಮಗಳಿಗೆ ಆರಾಮಿಲ್ಲ ಅಂತೇಳಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದಾಗ ರೀ, ಒಂದು 3 ವರ್ಷದ್ದು ಕೂಸು ರೀ, ಪೀಸ್ ದಪ್ಪಂದು ಸಂಡೇ ದಿನ ಮಾಡಿದ್ರಂತೆ ಅವರು. ಪೀಸ್ ದಪ್ಪಂದು ಇಟ್ಕೊಂಡು ಬಿಟ್ಟಾಳಂತೆ ಬಾಯಲ್ಲಿ. ಅದು ಜಮಡಕ್ಕಾಗ್ಲಾರ ನಕ್ಕಂತ ನಿಂಗ್ಬಿಟ್ಟಿದ್ದಾಳಂತೆ. ಅದು ಸೀದಾ ಶ್ವಾಸಕೋಶದಾಗ ಹೋಗಿ ಆ ಮಗುಗೆ ಉಸಿರಾಡೋಕ್ಕೆ ಭಾಳ ಕಷ್ಟ ಆಗ್ಬಿಡ್ತಂತೆ ರೀ. ಇನ್ನು ಅವ್ರು ಇಮಿಡಿಯೇಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಆದರೆ ಕರ್ಕೊಂಬಂದಿದ್ದಾರೆ, ಏನು ಮಾಡೋಕ್ಕಾಗೋದಿಲ್ಲ, ನಮ್ಮ ಕೂಸು ತೀರ್ಕೊಂಡು ಹೋಗ್ಬಿಟ್ಟಿತ್ತು ರೀ. ಆವಾಗ ಅವ್ರು ಡಾಕ್ಟ್ರುಗಳು ಅವ್ರನ್ನೆಲ್ಲ ಭಾಳ ಬೈದರು. ನೀವು ಚಿಕ್ಕ ಮಕ್ಳಿಗೆ ಯಾಕೆ ಹಿಂಗೆ ತಿನ್ನಿಸ್ತೀರಿ, ಒಂದು ಸಣ್ಣ ಪೀಸಸ್ ಆಗಿ ತಿನ್ಸೋಕ್ಕಾಗಲ್ಲ, ಚಿಕನ್ನೇ ತಿನ್ನಿಸ್ಬೇಕಂತ ಯಾರು ಹೇಳಿದಾರೆ, ಮೊಟ್ಟೆ ತಿನ್ನಿಸಿದ್ರು ಅವ್ರು ಒಳ್ಳೇದೇ ಆರೋಗ್ಯಕ್ಕೆ ಅಂತೇಳಿ ಅವ್ರಿಗೆ ಯಾವತ್ತೂ ಬೈದಿದ್ರಿ. ನನಗೆ ಅವತ್ತೇ ಗೊತ್ತಾಗೈತೆ, ಚಿಕನ್ ಪೀಸಸ್ ಏನಾದ್ರು ದೊಡ್ಡವಿದ್ದರೆ ಅವನ್ನ ಕಟ್ ಮಾಡಿ ಸಣ್ಣದಾಗಿ ಮಾಡಿ ಮಕ್ಳಿಗೆ ತಿನ್ನಿಸ್ಬೇಕು, ಇಲ್ಲಾಂದರೆ ಆಲ್ಮೋಸ್ಟ್ ತಿನ್ನಿಸ್ಲಾರಂಗೆ ಮೊಟ್ಟೆ ತಿನ್ನಿಸಿದ್ರು ಒಳ್ಳೇದೇ ಅಂತ ಅವತ್ತು ಅನ್ನಿಸ್ತು ರೀ. ಆದರೆ ಏನು ಮಾಡ್ಬೇಕು ರೀ, ಯಾರಿಗೆ ಏನು ಗೊತ್ತಿರ್ತೈತೆ, ಯಾವ ಟೈಮಿಗೆ ಯಾವಾಗ ಹೇಳಿ ಬರೋಕೆ ಆಗೋದಿಲ್ಲ. ಆದರೆ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಅಂದರೆ ಸ್ವಲ್ಪ ಹಳ್ಳಿ ಊರಲ್ಲೆಲ್ಲ ರೀ, ಏನಾಗಲ್ಲ ಅಂತ ತಿನ್ನಿಸ್ಬಿಡ್ತಾರೆ. ಸಿಟಿಯಲ್ಲಾದರೆ ಸ್ವಲ್ಪ ಭಯ ಬೀಳ್ತಾರೆ ಏನಾನ ಹುಡುಗರಿಗೆ ತಿನ್ನಿಸ್ಬೇಕಂದ್ರೆ. ಹಳ್ಳಿ ಊರಲ್ಲಾದರೆ ಏನಾಗೋದಿಲ್ಲ, ನಮ್ಮ ಮಕ್ಳು ಹಿಂಗೆ ತಿಂದಿದ್ದಾರೆ, ಅವ್ರ ಮಗು ಹಿಂಗೆ ತಿಂದಿದೆ ಅಂತೇಳಿ ತಿನ್ನಿಸ್ಬಿಡ್ತಾರೆ ರೀ. ಹಂಗೆ ಎಷ್ಟು ಮಾತ್ರ ಹಂಗೆ ಮಾಡೋದು ಒಳ್ಳೇದಲ್ಲ. ಯಾಕೆಂದರೆ ಒಂದು ಸಲ ಈಗ ನೋಡಿರಿ ಏನಾನ ಆಯ್ತಂದರೆ ಮತ್ತೆ ಏನಾನ ಬರ್ತಾರಾ, ಇಲ್ಲ ಬರೋಕ್ಕಾಗೋದಿಲ್ಲ. ಇನ್ನು ನಾನು ಚಿಕನ್ ಎಲ್ಲ ತೊಳ್ಕೊಂಬಂದು ಮಸಾಲೆ ರೆಡಿ ಮಾಡ್ತಿದ್ದೀನಿ ರೀ. ಇನ್ನು ನಮ್ಮ ಯಜಮಾನ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿರಿ ಅಂತ ಹೇಳೋಕ್ಕಿಲ್ಲ, ಅವರು ನನ್ನ ಕೈಯಿಂದ ಆಗೋದಿಲ್ಲಪ್ಪ, ನಾನು ಅವೆಲ್ಲ ಮಾಡೋದಿಲ್ಲ ಅಂತಂದರು. ಇನ್ನು ಸರಿ ಹೇಳಂತ ನಾನು ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರು ಕೈ ತೊಳ್ಕೊಂಡು ಬಂದರು. ಸರಿ ನಾನೇ ಕಟ್ ಮಾಡ್ತೀನಿ ಅಂತ. ಇಲ್ಲ ನೋಡ್ರಿ ನಾನೇ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರು, ಇಲ್ಲ ಬಿಡು ನಾನು ತಮಾಷೆ ಮಾಡಿದ್ದು, ನೀ ಬೇರೆ ಏನೇನು ಕೆಲಸ ಇದ್ದರೆ ಅದು ಮಾಡ್ಕೊ ಅಂತ ಹೇಳ್ತಿದ್ರು. ಇಲ್ಲ ತಡೀರಿ, ಇದೊಂದು ಈರುಳ್ಳಿ ಒಂದು ಕಟ್ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರೆ, ಇನ್ನು ಸರಿ ಅಂತೇಳಿ ನಾನು ಈರುಳ್ಳಿ ಕಟ್ ಮಾಡಿ ಬಂದೆ ರೀ. ಈ ಕಡೆಗೆ ನಮ್ಮ ಯಜಮಾನ್ರು ಟಮಾಟೆ ನೋಡಿ ಎಂಥ ಟಮಾಟೆ ಹಣ್ಣು ಹಾಕಿ ನೀನು ಕೆಟ್ಟೋಗಿದ್ದು, ಇಂಥವೆಲ್ಲ ತಿಂದರೆ ಬ್ಯಾಡಂದಿದ್ದು ರೋಗಗಳು ಬರೋದಿಲ್ಲ ಏನಂತ ಹೇಳ್ಕೊಂತ ಇನ್ನು ಅದು ಕಡೆ ಸೈಡ್ ಹಾಕಿದ್ರು ರೀ. ಮತ್ತು ನಾನೀಗ ಒಲೆ ಮೇಲೆ ಕಡಾಯಿ ಇಟ್ಕೊಂಡ್ರಿ. ಎಣ್ಣೆ ಕಾದಾದಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ರೀ, ಅದನ್ನು ನಾನು ಮತ್ತು ಹಾಗೆ ನಮ್ಮ ಯಜಮಾನ್ರು ಟಮಾಟೆ ಹಣ್ಣು ಕಟ್ ಮಾಡಿ ಕೊಟ್ಟರು. ಇನ್ನು ಟಮಾಟೆ ಹಣ್ಣು ಸಹ ಹಾಕ್ಕೊಂಡು, ಇನ್ನು ಅದರಲ್ಲಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು, ಆಲೂಗಡ್ಡೆ ಸಹ ಕಟ್ ಮಾಡಿ ಇಟ್ಟಿದ್ರಿ, ಅದನ್ನು ಸಹ ಅದರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು, ಇನ್ನು ಅದರಲ್ಲಿ ಚಿಕನ್ ತೊಳೆದಿಟ್ಕೊಂಡಿದ್ದೆ ರೀ, ಅದನ್ನು ಸಹ ಇದರಲ್ಲಿ ಹಾಕಿ, ಇನ್ನು ಇದಕ್ಕೆ ಬೇಕಾದಂಥ ಉಪ್ಪು ಅರಿಶಿಣ ಹಾಕ್ಕೊಂಡಿದ್ವಿ. ಒಂದು ಸರಿ ಚೆನ್ನಾಗಿ ಕಲಸಿ ಒಂದು 5ರಿಂದ 10 ನಿಮಿಷ ಬೇಯಿಸಿ ಲೋ ಫ್ಲೇಮಲ್ಲಿ ಇಟ್ಟಿರಿ. ಚಿಕನ್ ಬೇನಿ ಹಾಗೆ ಕುದಿಸ್ಕೋಬೇಕು ರೀ. ಇನ್ನು ಸ್ವಲ್ಪ ಜನ ನೀರು ಹಾಕ್ತಾರೆ ರೀ, ನಾನಂತೂ ನೀರು ಹಾಕೋದಿಲ್ಲ. ಎದಕ್ಕಂದರೆ ಉಪ್ಪು ಅರಿಶಿಣ ಈರುಳ್ಳಿ ಇವೆಲ್ಲ ಹಾಕಿರ್ತೀವಲ್ಲ ರೀ, ಅದೇ ನೀರು ಬಿಡ್ತೈತೆ. ಇನ್ನು ಅದೆಲ್ಲ ಆದಮೇಲೆ ರೀ ನಮ್ಮ ಯಜಮಾನ್ರು ಈ ಕಡೆ ಚಿಕನ್ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ರೀ. ಇನ್ನು ಅದನ್ನು ಅವರೆಲ್ಲ ತೊಳ್ಕೊಂಡು ಕಟ್ ಮಾಡ್ಕೊಂಡು ಇನ್ನು ಮಿಕ್ಸಿಗೆ ಹಾಕ್ತಿದ್ದಾರೆ. ಯಾಕೆಂದರೆ ಮತ್ತೆ ಕರೆಂಟ್ ಹೋಯ್ತಂದರೆ ಕಷ್ಟ ಅಂತೇಳಿ ಇನ್ನು ರೆಡಿ ಮಾಡ್ತಾ ಇದ್ದಾರೆ ರೀ. ಯಾಕೆಂದರೆ ಸಂಡೇ ದಿನ ಭಾಳ ಈ ಕಡೆ ಕರೆಂಟ್ ಹೋಗ್ತೈತೆ ರೀ ನಮ್ಮ ಮನೆ ಕಡೆ, ಎದಕ್ಕಂತ ಗೊತ್ತಿಲ್ಲ. ಮತ್ತು ಡೈಲಿ ಟೈಮಲ್ಲೂ ಹೋಗೋದಿಲ್ಲ ರೀ, ಸಂಡೇ ಮಾತ್ರ ಹೋಗ್ತೈತೆ. ಅದಕ್ಕೆ ಬೇಗ ಮಸಾಲೆ ಹಾಕ್ಕೊಂಬಿಡೋಣ, ಮತ್ತು ಆಮೇಲೆ ಕರೆಂಟ್ ಹೋಯ್ತಂದರೆ ಮತ್ತೆ ಅದಕ್ಕೆ ಸಲುವಾಗಿ ಎಷ್ಟೊತ್ತನ ಕಾಯಬೇಕಾಗ್ತೈತೆ ಅಂತೇಳಿ ನಮ್ಮ ಯಜಮಾನ್ರೇ ಹಾಕ್ತಾಯಿದ್ದಾರೆ ರೀ. ಅಂದರೆ ನಮ್ಮ ಯಜಮಾನ್ರು ಅವ್ರು ಈಗ ಇವ್ರು ಈಗ ಅಂತ ಹೇಳೋದಿಲ್ಲ ರೀ. ಇನ್ನೊಬ್ರನ್ನ ಅವ್ರು ಹೋಲಿಸ್ಕೊಳೋದೇ ಇಲ್ಲ. ಅವ್ರಿಗೆ ಏನು ಒಳಿತು ಅನಿಸ್ತೈತಿ ರೀ ಅದನ್ನೊಂದೇ ಮಾಡ್ತಾರೆ. ಇನ್ನೊಂದು ಅವ್ರಿಗೆ ಮಾಡಬಾರ್ದು ಅನಿಸ್ದಾಗ ನಾವು ಏನೇ ಹೇಳಿದ್ರೂ ಅವ್ರು ಮಾಡೋದೇ ಇಲ್ಲ ರೀ.
ಏನೋ ಪ್ರೆಸೆಂಟ್ ಇವತ್ತಿನವರೆಗೂ ಬೇಗ ನಾನು ಏನಾದ್ರು ಹೇಳಿದ್ರೆ ಅವ್ರು ಮಾಡಲ್ಲ ಅಂತ ಹೇಳೋದಿಲ್ಲ. ಯಾಕೆಂದರೆ ನಾನು ಸಹ ಆಲೋಚನೆ ಮಾಡಿ ಹೇಳ್ತೀನಿ. ಇಲ್ಲಿ ನೋಡ್ರಿ ನನ್ನ ದೊಡ್ಡ ಮಗಳು ಡ್ಯಾನ್ಸ್ ಮಾಡ್ತಿದ್ದಾಳೆ. "మా ఇంటి పేరు పశువుల పాక పక్కింటి పేరు ಒಲಿವಲ ತೋಟ" ಅಂತೇಳಿ ಸಾಂಗ್ ರೀ. ಅದು ನಮ್ಮ ಚರ್ಚಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಹಾಡಿದ್ರು. ನನ್ನ ಮಗಳು ಇನ್ನಾದರೂ ಅದನ್ನು ನೆನ್ಪಿಟ್ಕೊಂಡಿದ್ದಾಳೆ ರೀ. ಸೀರೆ ಉಟ್ಕೊಂಡೇ ನಾವು ಚರ್ಚಲ್ಲಿ ಮಾಡಿದ್ರು. ಅದಕ್ಕೆ ಈ ಅಮ್ಮ ಸಹ ಸೀರೆ ಉಟ್ಕೊಂಡೇ ಆ ಹಾಡನ್ನ ಡ್ಯಾನ್ಸ್ನ ಮಾಡ್ತಿರ್ತಾಳೆ. ಇವಾಗ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ತನಗೆ ಗೊತ್ತಾಗ್ಬಿಡ್ತು ರೀ. ಅದಕ್ಕೆ ತನ್ನ ಸೈಡ್ ಸರ್ಕೊಂಬಿಟ್ಲು. ಇನ್ನು ಈ ಕಡೆ ನಮ್ಮ ಯಜಮಾನ್ರು ಮಿಕ್ಸಿಗೆ ಹಾಕಿ ಮಿಕ್ಸಿ ಎಲ್ಲ ತೆಗ್ದು ಸೈಡ್ ಇಟ್ಟಿದ್ದಾರೆ ರೀ. ಇನ್ನು ಮಸಾಲೆ ಹಂಗೆ ಇಟ್ಟಿದ್ದಾರೆ. ಇನ್ನು ನಾನು ಹೋಗಿ ಬೇಗ ಚಿಕನಲ್ಲಿ ಹಾಕಿ ಕಲಸಿಡ್ತಿದ್ದೀನಿ. ನಮ್ಮ ಯಜಮಾನ್ರು "ಬೇಗ ಬೇಗ ಮಾಡು, ನನಗೆ ಹೊಟ್ಟೆ ಹಸಿವಾಗುತ್ತೈತೆ" ಅಂತ ಹೇಳ್ತಿದ್ದಾರೆ. ಹೆಂಗನ್ ಮಾಡ್ತೀನಿ ನೋಡು, ಟೈಮ್ ಎಷ್ಟು ವೇಸ್ಟ್ ಮಾಡ್ತೀನಿ ನೋಡು, ನಿನಗೆ ಜಲ್ದಿ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ನಮ್ಮ ಯಜಮಾನ್ರು ಜೋಕ್ ಮಾಡ್ತಿದ್ದಾರೆ. ಸರಿ ಹೇಳ್ರಿ, ನಾನು ನಿಧಾನನೇ ಮಾಡೋದು, ನೀವು ಫಾಸ್ಟ್ ಮಾಡ್ತೀರೇನೋ ಒಂದ್ಸರಿ ಮಾಡಿ ತೋರಿಸ್ರಿ, ನೆಕ್ಸ್ಟ್ ಟೈಮಿಂದ ನೀವು ಹೆಂಗೆ ಮಾಡಿರಿ ಹಂಗೆ ನಾನು ಫಾಲೋ ಹೋಗ್ತೀನಿ ಅಂತ ಹೇಳಿದ್ರೆ, ನಾನು ಏನಾದರೂ ಅಡುಗೆ ಮಾಡೀನಂದರೆ ನೀನು ಭಯ ಬಿದ್ದುಬಿಡ್ತಿ, ಮತ್ತು ನೀನು ಭಯ ಬಿದ್ದಿ ಅಂದರೆ ನನಗೆ ಕಷ್ಟ ಆಗ್ತೈತೆ, ಅದಕ್ಕೆ ನೀನು ಭಯ ಬೀಳಬಾರ್ದು ಅಂತೇಳಿ ನಾನು ಅಡುಗೆ ಮಾಡ್ತಾಯಿಲ್ಲ ಅಂತೇಳಿ ನಮ್ಮ ಯಜಮಾನ್ರು ಜೋಕ್ ಮಾಡ್ತಿದ್ದಾರೆ ರೀ. ಹಾಗೆ ನೋಡಿರಿ, ಇಲ್ಲಿ ಮಸಾಲೆ ಹಾಕ್ತಿದ್ದೀನಿ. ನನ್ನ ಸಿಟ್ಟೆಲ್ಲ ಮತ್ತೆ ನೀನು ಮಸಾಲೆದಾಗ ಹಾಕಿ ನಾನು ತಮಾಷೆ ಮಾಡ್ತಿದ್ದೀನಿ, ನೀನು ಸೀರಿಯಸ್ ತಗೊಂಡು ಅಡುಗೆದಾಗ ತೋರಿಸ್ಬೇಡ ಅಂತೇಳಿ ನಮ್ಮ ಯಜಮಾನ್ರು ಅದು ಸಹ ಜೋಕ್ ಮಾಡ್ತಾಯಿದ್ದಾರೆ ರೀ. ನಮ್ಮ ಯಜಮಾನ್ರು ಇಷ್ಟು ಹೆಲ್ಪ್ ಮಾಡ್ತಿದ್ದಾರೆ. ಫಸ್ಟಿಗೆ ಮಾಡ್ತಾ ಇದ್ದಿಲ್ಲ ರೀ, ಯಾಕಂದರೆ ನಾನು ಅವ್ರಿಗೆ ಜಾಸ್ತಿ ಕೆಲಸನೇ ಹೇಳ್ತಿದ್ದಿಲ್ಲ. ಈಗೀಗ ಸ್ವಲ್ಪ ಅವ್ರಿಗೆ ಕೆಲಸ ಹೇಳ್ತೀನಿ. ಅದು ಸಹ ಅವ್ರಿಗೆ ಕೆಲಸ ಹೇಳುವಾಗ ನನಗೆ ಸ್ವಲ್ಪ ಭಯ ಆಗ್ತೈತೆ. ಯಾಕಂದರೆ ನಾನು ಇಷ್ಟು ದಿನ ಅವ್ರಿಗೇನು ಕೆಲಸನೇ ಹೇಳಿಲ್ಲ ರೀ. ಆಲ್ಮೋಸ್ಟ್ 100 to 200% ನಾನೇ ಮಾಡ್ಕೊಂಡು ಹೋಗ್ತಿದ್ದೆ ಮನೆಯಲ್ಲಿ ಪ್ರತಿಯೊಂದು. ಅವ್ರಿಗೆ ಒಂದು ಕೆಲಸನ ನಾನು ಹಚ್ಚುತ್ತಿದ್ದಿಲ್ಲ. ಈಗೀಗ ಸ್ವಲ್ಪ ನನಗೆ ರೆಸ್ಟ್ ಸಿಗ್ತಾ ಇಲ್ಲ ಅಂತೇಳಿ ಅವ್ರಿಗೆ ಹೇಳ್ತೀನಿ ರೀ. ಇನ್ನೊಂದು ಏನಂದರೆ ನಮ್ಮ ಯಜಮಾನ್ರು ಹೇಳೋವರೆಗೆ ಇಟ್ಕೊಳಲ್ಲ ರೀ. ಅದೇನನ್ನ ಮಾಡಬೇಕು ಅನಿಸಿದ್ರೆ ಅವ್ರು ಮಾಡಿಬಿಡ್ತಾರೆ. ಇಲ್ಲ ನಾನೇ ಮಾಡೋದಿದ್ರೆ ಅವ್ರು ಹಂಗೆ ಬಿಡ್ತಾರೆ. ಇಲ್ಲ ಅದು ಯಾರಾದರೂ ಮಾಡ್ಬೋದು ಅಂತಂದರೆ ಅವರೇ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆಲ್ಮೋಸ್ಟ್ ಭಾರತ್ ಕೆಲಸ ಅವೆಲ್ಲ ಹಚ್ಚೋದಿಲ್ಲ ರೀ. ಸ್ವಲ್ಪ ಜನ ಮನೆಯಲ್ಲಿ ಭಾಳ ಟಾರ್ಚರ್ ಕೊಡ್ತಾರೆ ಹೆಣ್ಮಕ್ಳಿಗೆ. ಆದರೆ ಮದುವೆಗಿಂತ ಮುಂಚೆ ಹೆಂಗಿರ್ತೀವಿ ಅನ್ನೋ ಗೊತ್ತಿಲ್ಲ ರೀ, ಮದುವೆ ಆದಮೇಲೆ ಚೆನ್ನಾಗಿರಬೇಕು. ನನಗೇನೋ ಯಾರಾದರೂ ಕಾಣಲಿ, ಏನನ್ನ ಮದುವೆ ವಿಷಯ ಮಾತಾಡಿದಾಗೆಲ್ಲ ನಾನು ಹೇಳ್ತಿರ್ತೀನಿ, ಆಲೋಚನೆ ಮಾಡಿ ಮದುವೆ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಚಿಕ್ಕವರಿದ್ದಾಗ ನಾವು ಹೆಂಗಿರ್ತೀವಿ ಅದು ನಮಗೆ ಗೊತ್ತಿಲ್ಲ. ಆದರೆ ಮದುವೆ ಆದಾಗ ನಮಗೆ ದಿನ ದಿನಕ್ಕೆ ಬುದ್ಧಿ ತಿಳಿತಿರ್ತೈತೆ. ಅವಾಗ ನಾವು ಸಂತೋಷವಾಗಿರಬೇಕು, 4 ಜನ ಮಧ್ಯದಾಗ ನಮಗೂ ಸಹ ಒಳ್ಳೆ ಗೌರವ ಇರಬೇಕಂತೇಳಿ ಆಲೋಚನೆ ಮಾಡಿ ಮದುವೆ ಮಾಡ್ಕೋಬೇಕಂತ ಹೇಳ್ತಿರ್ತೀನಿ. ಆದರೆ ನಗೋರು ನಗ್ತಾ ಇರ್ತಾರೆ, ಏನೇನು ದೊಡ್ಡದಾಗಿ ಹೇಳ್ತಾಳೆ ಅಂತ. ಯಾಕೆಂದರೆ ನಾನು ಅನುಭವ ಪ್ರಕಾರ ಹೇಳ್ತಿದ್ದೀನಿ ರೀ. ನನ್ನ ಸರಿಗೆ ಮದುವೆ ಆಗಿದ್ದವರಾಗಲಿ, ನನ್ನ ಅಕ್ಕ ತಂಗಿಯರಾಗಲಿ, ನಮ್ಮ ರಿಲೇಷನ್ಸ್ ಆಗಲಿ ನೋಡ್ತಿರ್ತೀನಲ್ರಿ, ಅವ್ರು ಹೇಳೋವೆಲ್ಲ ಕೇಳಿಸ್ಕೊಂಡ್ರೆ ನನಗೆ ಒಂಥರ ಅಯ್ಯೋ ಬಾಧೆ ಅನಿಸ್ತೈತೆ. ಆಸ್ತಿ ಅಂತಸ್ತು ಇರ್ತೈತಿಲ್ಲ ಗೊತ್ತಿಲ್ಲ ರೀ, ಆದರೆ ಗಂಡ ಹೆಂಡತಿ ಮಧ್ಯೆ ಪ್ರೀತಿ, ಅನ್ಯೋನ್ಯತೆ, ಒಬ್ರಿಗೊಬ್ರು ಕ್ಷಮಿಸುವಿಕೆ ಇದ್ದರೆ ರೀ, ಅದು ಎಷ್ಟೇ ದೊಡ್ಡ ಗುಡ್ಡ ಆದರೂ ಸಹ ಕೆಳಗೆ ಇಳಿಸ್ಬೋದು ರೀ. ಯಾಕೆಂದರೆ ಇಬ್ಬರು ಬಲ ಸೇರಿದರೆ ಅದು ಏನಾದರೂ ಮಾಡ್ಬೋದು. ಒಬ್ಬರಿಂದನೇ ಅಂದರೆ ಆಗೋದಿಲ್ಲ ರೀ. ಸಂಸಾರ ಅಂದರೆ 2 ಗಾಲಿಗಳು ಚಲಿಸ್ತಾ ಇರಬೇಕು. ಒಂದು ಗಾಲಿ ಇಲ್ದಂಗೆ ಇನ್ನೊಂದು ಗಾಲಿ ನಡಿಬೇಕಂದ್ರೆ ಅದು ಆಗೋದೇ ಇಲ್ಲ. ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು ಅಂತೇಳಿ ನಾನು ಮನಸ್ಪೂರ್ವಕವಾಗಿ ಅನ್ಕೊತಾ ಇರ್ತೀನಿ ರೀ ಯಾವಾಗಲೂ. ನಾನು ಚೆನ್ನಾಗಿದ್ದೀನಲ್ಲ ಅಂತ ಇನ್ನೊಬ್ರು ನನ್ನ ಹಂಗ್ಸೋದು ಇಲ್ಲ ರೀ. ಯಾಕೆಂದರೆ ನಾಳೆ ದಿನ ನನಗೂ ಆ ದಿನ ಬರ್ಬೋದು, ನಾನು ಇನ್ನೊಬ್ರನ್ನ ಹಂಗಿಸಿದ್ರೆ. ಅದಕ್ಕೆ ನಾವು ಚೆನ್ನಾಗಿದ್ದರೆ ಇನ್ನೊಬ್ರನ್ನ ಹಂಗಿಸ್ಬಾರ್ದು. ಅವ್ರನ್ನ ನೋಡೋಕ್ಕಾಗಿಲ್ಲ, ಅಲ್ಲಿಂದ ನಾವು ದೂರ ಆದರೂ ಸರ್ಕೋಬೇಕೇ ಹೊರತಾಗಿ ಅವ್ರನ್ನ ನೋಡಿ ನಾವು ಹೊಟ್ಟೆ ಕಿಚ್ಚು ಬೀಳಲೇಬಾರ್ದು. ಎದಕ್ಕಂದರೆ ನಾವು ಅವ್ರನ್ನ ನೋಡಿ ಖುಷಿ ಪಟ್ಟೀವಿ ಅಂತಂದರೆ ನಮ್ಮನ್ನು ನೋಡಿ ನಗೋರು ಯಾರೋ ಒಬ್ರು ಇರ್ತಾರೆ. ಅದಕ್ಕೆ ಸಂಸಾರದಲ್ಲಿ ಯಾರೂ ಸಹ ನಗಬಾರ್ದು. ಇವತ್ತು ಅವ್ರ ಮನೇಲಾಗಿದ್ದು ನಾಳೆ ನಮ್ಮ ಮನೇಲೂ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಸರಿ ಹೇಳ್ರಿ, ಅದೆಲ್ಲ ಬದಿಗಿಟ್ಟು ಈಗ ನೋಡಿರಿ ನನ್ನ ಅಡುಗೆ ಎಲ್ಲ ಮುಗೀತು. ನಮ್ಮ ಸಾಮಾನು ತೊಳ್ಕೊಂಡು ಬಂದುಬಿಟ್ಟೆ. ನಮ್ಮ ಯಜಮಾನ್ರು ಚಿಕನ್ ಎಲ್ಲ ಕಲಸಿ ರೆಡಿ ಇಟ್ಬಿಟ್ಟಿದ್ದಾರೆ. ಇನ್ನು ನಾನೆಲ್ಲ ಕೆಳಗೆ ಇಟ್ಕೊಂಡು ಇನ್ನು ಊಟ ಮಾಡೋದು ರೀ. ಇಲ್ಲಿ ನೋಡಿರಿ, ನಾನು ನನ್ನ ಮಕ್ಕಳು, ನಮ್ಮ ತಂಗಿ ಮಗಳು ಭಯಮ್ ಬಂದಿದ್ದಾಳೆ. ಇನ್ನು ಭಯಮ್ಮನ ಬಾ ಅಂದರೆ ತಾನು ಬರ್ತಾ ಇಲ್ಲ ರೀ. ನನಗೇನೋ ಒಂಥರ ಬಾಧೆ, ಒಬ್ರು ಇಲ್ಲಾಂದರೆ ನನಗೆ ಊಟ ಮಾಡೋಕ್ಕೂ ಮನಸ್ಸಾಗೋದಿಲ್ಲ. ಇನ್ನೊಂದು ಏನಂದರೆ ನಾನು ಬಿಸಿ ಬಿಸಿದು ಉಣ್ಣುವಾಗ ನನಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು ರೀ. ನಾನು ಬಿಸಿದೆಲ್ಲ ಖಾಲಿ ಆಗೋವರೆಗೆ ನಾನು ಇನ್ನೊಬ್ರು ಏನು ಮಾತಾಡಿದ್ರು ನಾನು ಕಿವಿ ಹಾಕ್ಕೊಳಲ್ಲ. ಏನು ಕೊಡು ಅಂದ್ರೂ ನಾನು ಜಲ್ದಿ ಕೊಡೋದಿಲ್ಲ ರೀ. ಅದಕ್ಕೆ ನಮ್ಮ ಯಜಮಾನ್ರು ನಮ್ಮ ಮಕ್ಕಳಿಗೆಲ್ಲ ಅವರೇ ಕಲಸಿ ಕೊಡ್ತಾರೆ. ಇಲ್ಲ ಅಮ್ಮ ಊಟ ಮಾಡಲಿ, ಬಿಸಿದಲ್ಲ, ಮತ್ತು ತಣ್ಣಗಾದರೆ ನಿಮ್ಮಮ್ಮ ಸ್ವಲ್ಪನೇ ಊಟ ಮಾಡ್ತಾರೆ, ಇಲ್ಲಿ ಬರೀ ನಾನೇ ಕಲಿಸ್ಕೊಡ್ತೀನಿ ಅಂತೇಳಿ ನಮ್ಮ ಯಜಮಾನ್ರು ಅವರೇ ಕಲಿಸ್ಕೊಡ್ತಾರೆ ರೀ. ಅವ್ರು ಸ್ವಲ್ಪ ತಣ್ಣಗಿದ್ರೂ ಉಣ್ತಾರೆ ರೀ. ನನಗಿಲ್ಲ ಬಿಸಿದು ಹಂಗೆ ನನ್ನ ಹೊಟ್ಟೆಗೆ ಹೋಗ್ಬಿಡ್ಬೇಕದು. ಇನ್ನು ನಮ್ಮ ತಂಗಿ ಮಗಳು ಬಂದ್ರು ರೀ. ಸಣ್ಣ ಅಮ್ಮನೂ ಕರೆದು ಬಂದಿದ್ದಾಳೆ, ಆದರೂ ಬಂದೇ ಇಲ್ಲ. ಏನೋ ಇವತ್ತು ನಮ್ಮ ಯಜಮಾನ್ರು ಸಹ ಕೆಳಗೆ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ರೀ. ಅವ್ರಿಗೆ ಸ್ವಲ್ಪ ಕಾಲು ನೋವೈತೆ ರೀ, ಅದಕ್ಕೆ ಅವರು ಕೆಳಗೆ ಕುತ್ಕೊಳೋದೇ ಇಲ್ಲ. ಇಲ್ಲಾಂದರೆ ಫಸ್ಟು ನಾವೆಲ್ಲ ಒಂದೇ ಕೆಳಗಡೆ ಕುತ್ಕೊಂಡು ಒಂದೇ ಪ್ಲೇಟಾಗೂ ಊಟ ಮಾಡ್ತಿದ್ದೀವಿ ರೀ. ಅವ್ರಿಗೆ ಸ್ವಲ್ಪ ಕಾಲು ನೋವು ಬಂದಾಗಿಂದ ಅವ್ರು ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಇವತ್ತೇನೋ ಕೆಳಗಡೆ ಕುಂತಿದ್ದಾರೆ. ನನ್ನ ಮಕ್ಳಿಗೆ ನೋಡಿರಿ ಕಲಿಸ್ಕೊಡ್ಬೇಕಂತೇಳಿ ಕೆಳಗೆ ಕುಂತಿದ್ದಾರಂತೆ. ಇಲ್ಲಾಂದರೆ ನಾನು ಉಣ್ಣುವಾಗ ರೀ ನಾನು ಡಿಸ್ಟರ್ಬ್ ಮಾಡ್ತಾರೆ, ನನಗೆ ಮಾಡಿದ್ರೆ ಸರಿಯೇ ಹೋಗೋದಿಲ್ಲ. ಇಲ್ಲಿ ನಾನು ಪ್ರೇಯರ್ ಮಾಡಿ ಊಟ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ನಮ್ಮ ತಂಗಿ ಮಗಳು ಬರ್ತಿದ್ದಾಳೆ ರೀ. ಅಲ್ಲಿಂದನೇ ಇಣುಕಿ ನೋಡ್ತಿದ್ದಾಳೆ. ಈಗ ಮನೆಗೆ ಬಂದರೆ ಬೈತೀನಿ ಬಡಿತೀನಿ ಅಂತೇಳಿ ಇನ್ನು ಅಲ್ಲಿಂದನೇ ಇಣುಕ್ತಿದ್ದಾಳೆ.
ಅಂತಾಳ. ಇನ್ನೇನು ಮಾಡಬೇಕು ನೋಡಿ, ಇನ್ನು ಸುಮ್ಮನಿರೋಕೆ ಆಗೋದಿಲ್ಲಲ್ಲ, ಬಾಮ್ಮ ಊಟ ಮಾಡಿ ಬಾ ಅಂದರೆ ಸರಿ ಅಂತ ಹೇಳಿದಾಳೆ. ಕೈ ತೊಗೊಂಬರಕ್ಕಂತ ಹೋಗಿದ್ದಾಳೆ. ಇನ್ನು ಹೋಗಿ ಬರೋಕ್ಕೂ ಸ್ವಲ್ಪ ಭಯನೇ ಬೀಳ್ತಿದ್ದಾಳೆ. ಯಾಕೆಂದರೆ ನಾನು ಬಡ್ದು ಬಿಡ್ತೀನಿ ರೀ. ಒಂದ್ಸರಿ ಕರೆದಾಗ ಬರಬೇಕು. ಎದಕ್ಕಂದರೆ ಮಕ್ಕಳಿದ್ದಾಗ ಊಟ ಮಾಡಿದ್ರೆ ಸ್ವಲ್ಪ ಹೊಟ್ಟೆ ತುಂಬ ಊಟ ಹೋಗ್ತೈತೆ. ಒಬ್ಬರೇ ಕುಂತು ಊಟ ಮಾಡ್ಬೇಕಂದ್ರೆ ಮಕ್ಕಳು ಜಲ್ದಿ ಊಟ ಮಾಡೋದಿಲ್ಲ ರೀ. ಆದರೆ ನಮ್ಮ ತಂಗಿ ಮಗಳು ಉಣ್ಣೋದ್ರಾಗ ನಂಬರ್ 1 ಇದ್ದಾಳೆ ರೀ, ಉಣ್ತಾರೆ. ಇನ್ನು ಆಯಮ್ಮಗ ಬಂದು ಚಿಕನನ್ನು ಹಾಕ್ಕೊಟ್ಬಿಟ್ಟೆ ರೀ. ಅನ್ನ ಸಾರು ಇದ್ದಿದ್ರೆ ಬಿಟ್ಟುಬಿಡ್ತಿದ್ದೆ ರೀ. ಚಿಕನ್ ಮಾಡಿದ್ನಲ್ಲ ನಮ್ಮ ತಂಗಿ ಮಕ್ಳು ಸಾರು ಸ್ವಲ್ಪ ಉಣ್ಲಿ ಅಂತೇಳಿ ನಂದು ರೀ. ಅದೇ ಕೆಲಸಕ್ಕೆ ಸ್ವಲ್ಪ ಚಿಕನು ಜಾಸ್ತಿನೇ ತರಿಸ್ಕೊಂಡ್ಬಿಡ್ತೀನಿ ನಾನು. ಯಾಕೆಂದರೆ ಸ್ವಲ್ಪ ಸ್ವಲ್ಪ ಉಣ್ಬಾರ್ದು ರೀ. ಉಂಡ್ರೆ ಹೊಟ್ಟೆ ತುಂಬ ಉಣ್ಣಬೇಕು, ಇಲ್ಲಾಂದ್ರೆ ತರಿಸ್ಕೋಬಾರ್ದು. ಇಲ್ಲಾಂದರೆ ಯಾರನ್ನೂ ಊಟಕ್ಕೆ ಕರಿಬಾರ್ದು. ಹಂಗೆ ನಾನು ಅದಕ್ಕೆ ಇನ್ನು ಚಿಕನ್ ಸ್ವಲ್ಪ ಜಾಸ್ತಿ ತರಿಸಿ ಆಯಮ್ಮ ಉಣ್ಣೋಕೆ ಬಂದ್ಬಿಟ್ಲು. ನನಗೇನು ಖುಷಿಯಾಗಿಬಿಡ್ತು. ನನ್ನ ಮಕ್ಕಳನ್ನು ಸಹ ನನ್ನ ತಂಗಿ ಹಂಗೆ ನೋಡ್ಕೊತಾಳೆ ರೀ. ತನ್ನ ಮಕ್ಕಳಿಗೆ ಕೊಡ್ತಾಳೋ ಇಲ್ಲೋ ಗೊತ್ತಿಲ್ಲ, ಆದರೆ ನನ್ನ ಮಕ್ಳಿಗೆ ಪ್ರತಿಯೊಂದು ಕೊಡ್ತಾಳೆ. ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾಳೆ. ನಾನು ಕೆಲ್ಸಕ್ಕೆ ಹೋದಾಗೆಲ್ಲ ನನ್ನ ಮಕ್ಕಳ ಬಗ್ಗೆ ನನಗೆ ಚಿಂತೆನೇ ಇಲ್ಲ. ಯಾಕೆಂದರೆ ಅಷ್ಟು ಚೆನ್ನಾಗಿ ನನ್ನ ತಂಗಿ ನೋಡ್ಕೊತಾಳೆ. ನಾನಿರೋದು ಸಂಡೇ ಒಂದೇ ಮನೇಲಿ ಇರ್ತೀನಿ ರೀ. ಆ ಸಂಡೇ ದಿನ ಒಂದೇ ನನಗೆ ಆದಷ್ಟು ಏನಾನಿದ್ದರೆ ಅವ್ರಿಗೆ ಕರ್ಕೊಂಡು ಉಣಿಸ್ಕೊಂತೀನಿ ರೀ. ಇನ್ನು ಉಳ್ಕಿದ ದಿನದಾಗೆಲ್ಲ ನಮ್ಮ ತಂಗಿನೇ ಉಣಿಸ್ಕೊಂಡ್ಬಿಡ್ತಾಳೆ. ನಾನು ಮೊಟ್ಟೆ ಕುಚ್ಚೋದು ಏನಾನಿದ್ದರೆ, ಮೊಟ್ಟೆ ಕುಚ್ಚಿ ತಿನ್ಸೋದು ಏನಾನಿದ್ದರೆ ಮಾತ್ರ ಇಲ್ಲಿ ಕರೆಸ್ಕೊಂಡು ಮನೇಲಿ ಕುಂದಿಸ್ಕೊಂಡು ತಿನ್ನಿಸ್ತೀನಿ. ಇಲ್ಲಾಂದರೆ ಇಲ್ಲ. ನಾನು ₹1 ಖರ್ಚು ಮಾಡಿದ್ರೆ ರೀ, ನಮ್ಮ ತಂಗಿ ನನಗೋಸ್ಕರ ₹2 ಖರ್ಚು ಮಾಡ್ತಾಳೆ. ಈಗಿನ ಕಾಲದಾಗ ಯಾರೂ ಹಂಗಿರೋದಿಲ್ಲ ರೀ. ಆದರೆ ದೇವ್ರು ನನಗೆ ಕೊಟ್ಟಂಥ ದೊಡ್ಡ ಗಿಫ್ಟ್ ಏನಂದರೆ ನಮ್ಮ ತಂಗಿನೇ ರೀ. ನನ್ನ ಯಜಮಾನ್ರು ಆದಮೇಲೆ. ಯಾಕೆಂದರೆ ನನ್ನ ಭಾಳ ಅರ್ಥ ಮಾಡ್ಕೊಂಡಿದ್ದಾಳೆ. ನಮ್ಮ ತಂಗಿ ಇಲ್ಲಾಂದರೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದಿಲ್ಲ ರೀ. ಯಾಕೆಂದರೆ ಮಕ್ಕಳನ್ನ ನೋಡ್ಕೊಳೋರು ಯಾರನ್ನ ಒಬ್ರು ಇದ್ದರೆ ಸ್ವಲ್ಪ ಕೆಲ್ಸಕ್ಕೆ ಹೋಗೋಕ್ಕೆ, ಹೊರಗಡೆ ಹೋಗೋಕ್ಕೂ ಮನಸ್ಸು ಬರ್ತೈತೆ. ಅದೇ ಮಕ್ಕಳನ್ನ ನೋಡ್ಕೊಳೋರು ಇಲ್ಲ ಅಂತಂದರೆ ಎಲ್ಲಿಗೆ ಹೋಗೋಕ್ಕೂ ಆಗೋದೇ ಇಲ್ಲ. ಇನ್ನು ನಮ್ಮ ಯಜಮಾನ್ರು ಊಟ ಮಾಡಿ ಅವ್ರು ಎದ್ದುಬಿಟ್ರು ರೀ. ನಾನಾದರೆ ಊಟ ಮಾಡಿದಾಗ ರೀ ನಾನು ಜಲ್ದಿ ಎದ್ದೇಳೋದೇ ಇಲ್ಲ. ಎದಕ್ಕಂದರೆ ಉಂಡಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೋಬೇಕಪ್ಪ, ಎದ್ದೇಳಬೇಕಲ್ಲ ಅಂತ ಬೇಸರ ಬರ್ತೈತೆ. ನಮ್ಮ ಯಜಮಾನ್ರು ಇಲ್ಲ, ಉಣ್ಣೋಕ್ಕಿಲ್ಲ, ಫಸ್ಟ್ ಎದ್ದು ಬಿಡಬೇಕು. ಇನ್ನು ನಾನೆಲ್ಲ ಮುಸುರೆ ಎಲ್ಲ ತೆಗೆದು ಕೊಡ್ತಿದ್ದೀನಿ ರೀ. ನಮ್ಮ ತಂಗಿ ಮಗಳೆಲ್ಲ ಮೇಲೆ ಇಡ್ತಿದ್ದಾಳೆ. ಇನ್ನು ಕುಂತಿದ್ದಾಕೆ ಬಳಿತಿದ್ದೀನಿ. ಅಷ್ಟು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ದೀನಿ. ಇನ್ನು ನಮ್ಮ ತಂಗಿ ಮಗಳೆಲ್ಲ ಬಳಿದ್ಲು. ಇನ್ನು ಮುಸುರೆನ ಮರದಾಗ ತೆಗ್ದು ಕೊಟ್ಬಿಟ್ಟಿದ್ರಿ. ನಮ್ಮ ತಂಗಿ ಮಗಳು ಹೋಗಿ ಬಿಸಾಕಿ ಬಂದಿದ್ದಾಳೆ. ಇನ್ನು ನಾನು ಸ್ವಲ್ಪ ನೀರು ಹಾಕಿ ಬಂಡೆ ಒರೆಸೋಣ ಅಂತೇಳಿ ರೀ, ಅದಷ್ಟೇ ಒರೆಸ್ಕೊಳೋಣ ಅಂತೇಳಿ ಸ್ವಲ್ಪ ನೀರು ಹಾಕ್ಕೊಂಡು ಒರೆಸಿದ್ದೀನಿ ರೀ. ಯಾಕೆಂದರೆ ಈಗ ಮಕ್ಕಳು ಮಕ್ಕೊಂಬಿಡ್ತಾರೆ ರೀ. ಮುಸುರೆ ಇದ್ದರೆ ಚಾಪೆ ಹಾಕೋಕ್ಕೆ ಮನಸ್ಸಾಗೋದಿಲ್ಲ. ಯಾಕೆಂದರೆ ಅದು ಜಿಡ್ಡೆಲ್ಲ ಹಾಸಿಗೆಗಳಿಗೆ ಅಂಟು ಬಿಡ್ತೈತೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಒರೆಸಿಟ್ಟಿದ್ದೀನಿ ರೀ. ಒರೆಸಿ ಆದಮೇಲೆ ಇನ್ನು ಅವ್ರನ್ನೆಲ್ಲ ಲೈನ್ ಹಾಕ್ಕೊಂಡು ಮಲ್ಕೊಂಬಿಡ್ತೀನಿ. ನಮ್ಮ ಮನೆ ಸ್ವಲ್ಪ ತಂಪೈತೆ ರೀ. ಯಾಕಂದರೆ ಬೇವಿನ ಮರ ಐತೆ, ಅದಕ್ಕೆ ಸ್ವಲ್ಪ ಮನೆ ತಂಪೈತೆ. ಆದರೆ ಚಳಿಗಾಲದಾಗ ಸ್ವಲ್ಪ ಕಷ್ಟ, ಆದರೆ ಬೇಸಿಗೆಗಾಲದಾಗ ಆರಾಮಾಗಿರ್ಬೋದು. ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.